I am P.L. Mailaraya, Government First Grade College, Kunigal, Department of History. Today we discuss about contemporaries of Vijayanagara, especially ನಾಯಕಾಸ್ ಆಫ್ ಕೆಳದಿ. ಈ ದಿನ ನಾವು ಕೆಳದಿ ನಾಯಕರ ಬಗ್ಗೆ ತಿಳ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ. During the last session, we had studied the contribution of Adil Shahis to art and architecture. In the present class, we have to learn about the history of Nayakas of Keladi. ನಾವು ಕಳೆದ ತರಗತಿಯಲ್ಲಿ ಆದಿಲ್ ಶಾಹಿ ಸುಲ್ತಾನರು ನೀಡಿದಂಥ ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ನೀಡಿದಂಥ ಕೊಡುಗೆಗಳನ್ನು ಕುರಿತು ಅಧ್ಯಯನ ಮಾಡಿದ್ವಿ. ಇವತ್ತು ಕೆಳದಿ ನಾಯಕರನ್ನು ಕುರಿತು ಅಧ್ಯಯನ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ. ನಾಯಕಸ್ ಆಫ್ ಕೆಳದಿ. ನಾಯಕಸ್ ಆಫ್ ಕೆಳದಿ were an important ruling dynasty. Initially ruled as a vassals of Vijayanagara Empire. After the fall of the empire in 1565, they gained independence and ruled significant part of Malnad region, coastal area of Karnataka and part of northern Kerala and the central plains along Tungabhadra river. ಈ ಕೆಳದಿ ನಾಯಕರು ಕರ್ನಾಟಕವನ್ನಾಳದಂಥ ಪ್ರಮುಖ ಮನೆತನಗಳಲ್ಲಿ ಒಂದು. ವಿಜಯನಗರದಿಂದ ಸಮಕಾಲೀನರು. ಅನಂತರ 1565 ರಕ್ಕಸ ತಂಗಡಿ ಕದನದ ನಂತರ ಏನು ವಿಜಯನಗರ ಸಾಮ್ರಾಜ್ಯ ಅವನತಿಯನ್ನು ಹೊಂದುತ್ತೆ. ಅವನತಿ ಹೊಂದಿದ ನಂತರದಲ್ಲಿ ಸ್ವತಂತ್ರ ಆಳ್ವಿಕೆಯನ್ನು ಮಾಡಿದಂಥವರು. ಆ ಮಲ್ನಾಡ್ ರೀಸನ್ನಲ್ಲಿ ಆ ಕೋಸ್ಟಲ್ ಏರಿಯಾ ಕರ್ನಾಟಕದಲ್ಲಿ ತನ್ನ ಆಡಳಿತ ಕೇಂದ್ರವನ್ನಾಗಿ ಮಾಡಿಕೊಂಡು ನಿಯರ್ ತುಂಗಭದ್ರಾ ರಿವರ್ನಲ್ಲಿ ತನ್ನ ಪಕ್ಕದಲ್ಲಿ ಆಳ್ವಿಕೆಯನ್ನು ಮಾಡಿದಂಥವ್ರು. They played an important role during the time of confusion and fragmentation that generally prevailed in South India after the fall of Vijayanagara Empire. Keladi, Ikkeri, Bidanuru served as their capitals. ಇವರು ತನ್ನ ರಾಜಧಾನಿಗಳನ್ನಾಗಿ ಕೆಳದಿ, ಇಕ್ಕೇರಿ, ಬಿದನೂರುಗಳಲ್ಲಿ ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನು ಆರಂಭ ಮಾಡಿದಂಥವರು. ಈಗ ಕೆಳದಿ ನಾಯಕರು ಅಂತಲೂ ಕೂಡ ಕರೀತಾರೆ, ಇಕ್ಕೇರಿಯ ನಾಯಕರು ಅಂತಲೂ ಕೂಡ ಇವರು ಕರೆದಂಥದ್ದು. ಕೆಳದಿ ನೃಪವಿಜಯ by Lingganna Kavi. Many inscription, English, Dutch, Portuguese, Maratha documents were the main sources for Keladi history. ಕೆಳದಿಯ ನಾಯಕರ ಇತಿಹಾಸವನ್ನು ತಿಳಿಯಲಿಕ್ಕಿರ್ತಕ್ಕಂಥ ಪ್ರಮುಖ ಆಕರಗಳು ಅಂತಂದರೆ ಆ ಕೆಳದಿಯ ಲಿಂಗಣ್ಣ ಕವಿ ರಚಿಸಿರ್ತಕ್ಕಂಥ ಕೆಳದಿಯ ನೃಪವಿಜಯ, ಆ ಕಾಲದಲ್ಲಿ ರಚನೆಯಾದಂಥ ಶಾಸನಗಳು, ಅದರ ಜೊತೆಗೆ ಇಂಗ್ಲೀಷರು, ಡಚ್ಚರು ಮತ್ತು ಪೋರ್ಚುಗೀಸರು ಹಾಗೂ ಮರಾಠ ಡಾಕ್ಯುಮೆಂಟ್ಸ್ ಏನಿದೆ ಅವು ಕೆಳದಿಯ ಇತಿಹಾಸವನ್ನು ತಿಳಿಯಲಿಕ್ಕೆ ನಮಗೆ ಪ್ರಮುಖವಾದಂಥ ಆಕರಗಳು ಆಗಿರ್ತಕ್ಕಂಥದ್ದು. ಚೌಡಪ್ಪ ನಾಯಕ ಆಫ್ ದ ಪಲಿಬೈಲು ನಿಯರ್ ಕೆಳದಿ ವಾಸ್ ದ ಸನ್ ಆಫ್ ಪೀಸೆಂಟ್. ಈತ ಚೌಡಪ್ಪ ನಾಯಕ ಈ ಒಂದು ಕೆಳದಿ ಸಂಸ್ಥಾನದ ಸಂಸ್ಥಾಪಕ. ಅವನು ಒಬ್ಬ ಸಾಮಾನ್ಯ ರೈತನ ಮಗನಾಗಿ ಈ ಒಂದು ಕೆಳದಿ ಸಂಸ್ಥಾನವನ್ನು ಸ್ಥಾಪನೆ ಮಾಡ್ತಾನೆ. ಕಪಲ್ ಬಸವಪ್ಪ ಅಂಡ್ ಬಸವಾಂಬೆ, ಈ ವಾಸ್ ದ ಫೌಂಡರ್ ಆಫ್ ದ ಡೈನಾಸ್ಟಿ. ಬೈ ವಿರ್ಚ್ಯೂ ಆಫ್ ಸೆಲ್ಫ್ ಕೆಪಾಸಿಟಿ he became the pituitary of might ವಿಜಯನಗರ ಎಂಪೈರ್. ಅಂದರೆ ವಿಜಯನಗರ ಕಾಲದ ಸಂದರ್ಭದಲ್ಲಿ ಆ ವಿಜಯನಗರದ ಸಾಮಂತರಾಗಿ ಈ ಒಂದು ಕೆಳದಿ ಸಂಸ್ಥಾನವನ್ನು ಸ್ಥಾಪನೆ ಮಾಡಿದಂಥವನು ಬಸವಪ್ಪ ಮತ್ತು ಬಸವಾಂಬೆಯ ಮಗನಾಗಿ ಜನಿಸಿದಂಥ ಆ ಚೌಡಪ್ಪ ನಾಯಕ ಈ ಒಂದು ಕೆಳದಿ ಸಂಸ್ಥಾನದ ಅಥವಾ ಕೆಳದಿ ರಾಜ್ಯದ ಸಂಸ್ಥಾಪಕನಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಸದಾಶಿವ ನಾಯಕ 1530 to 1566 was the next ruler and earned the title Kotekola from Aliya Ramaraya for his heroics in Battle of Kalyani. The coastal province of Karnataka come under direct rule. He moved the capital to Ikkeri, some 20 kilometers from Keladi. ಸದಾಶಿವ ನಾಯಕ ಇನ್ನೊಬ್ಬ ಪ್ರಮುಖ ಈ ಒಂದು ಕೆಳದಿ ನಾಯಕರಲ್ಲಿ ಕಂಡುಬರ್ತಕ್ಕಂಥ ಪ್ರಮುಖ ಅರಸ.
ಈತ ಅಳಿಯ ರಾಮರಾಯನಿಂದ ಆ ಬಿರುದನ್ನು ಪಡ್ಕೊಳ್ತಾನೆ. ಆ ಬ್ಯಾಟಲ್ ಆಫ್ ಕಲ್ಯಾಣಿನಲ್ಲಿ ಏನು ಸಾಧನೆಯನ್ನು ಮಾಡ್ತಾನೆ, ಹಾಗಾಗಿ ಬಿರುದನ್ನು ಪಡ್ಕೊಂಡಂತೆ ಇವನು ತನ್ನ ಆಡಳಿತ ಅವಧಿನಲ್ಲಿ ತನ್ನ ರಾಜಧಾನಿಯನ್ನು ಆ ಇಕ್ಕೇರಿಗೆ ಬದಲಾವಣೆಯನ್ನು ಮಾಡಿದಂಥದ್ದು. ಕೆಳದಿಗಿಂದ 20 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಇಕ್ಕೇರಿಗೆ ಬದಲಾವಣೆಯನ್ನು ಮಾಡಿದಂಥದ್ದನ್ನು ಕಾಣ್ಬೋದು. ನಂತರ ಚಿಕ್ಕ ಸಂಕಣ್ಣ ನಾಯಕ ಅಂತಕ್ಕಂಥವನು. ಚಿಕ್ಕ ಸಂಕಣ್ಣ ನಾಯಕ, ಈ ಬ್ರೇವ್ ವ್ಯಾರಿಯರ್ ಸಕ್ಸೀಡೆಡ್ ಈಸ್ ಫಾದರ್. ದೊಡ್ಡ ಸಂಕಣ್ಣ ನಾಯಕ, he was an opportunist ruler and took advantage of confusion in the Vijayanagara Empire following its defeat of Talikota in 1565 and grabbed a few provinces in Uttara Kannada district. ಈತ ಚಿಕ್ಕ ಸಂಕಣ್ಣ ನಾಯಕ ಕ್ರಿಸ್ತಶಕ 1570ರಿಂದ 1580ರವರೆಗೆ ಆಳ್ವಿಕೆ ಮಾಡ್ತಾನೆ. ನಂತರ ದೊಡ್ಡ ಸಂಗಣ್ಣ ನಾಯಕ 1566ರಿಂದ 1570ರವರೆಗೆ ಆಳ್ವಿಕೆ ಮಾಡೋದಂತ ಕಾಣ್ತೀವಿ. ಆದರೆ ಈತ ಈ ವಿಜಯನಗರ ಸಾಮ್ರಾಜ್ಯ ಏನು ಕ್ರಿಸ್ತಶಕ 1565ರ ತಾಳಿಕೋಟೆ ಅಥವಾ ರಕ್ಕಸತಂಗಡಿ ಯುದ್ಧದಲ್ಲಿ ಏನು ಸಂಪೂರ್ಣವಾಗಿ ಮುಸ್ಲಿಮರ ದಾಳಿಗೆ ತುತ್ತಾಗಿ ನಾಶವನ್ನು ಹೊಂದುತ್ತೆ, ಇದರ ಅವಕಾಶವನ್ನು ಬಳಸಿಕೊಂಡು ಈ ಒಂದು ಉತ್ತರ ಕನ್ನಡ ಜಿಲ್ಲೆಯ ಕೆಲವು ಪ್ರದೇಶಗಳನ್ನು ಮತ್ತು ಸಂಪತ್ತನ್ನು ಲೂಟಿ ಮಾಡುವ ಒಬ್ಬ ಅವಕಾಶವಾದಿ ರಾಜ ಅನ್ನೋ ಒಂದು ಹೆಗ್ಗಳಿಕೆಗೂ ಕೂಡ ಈತ ಪಾತ್ರನಾಗಿರ್ತಕ್ಕಂಥದ್ದು. ಹರಿಯ ವೆಂಕಟಪ್ಪ ನಾಯಕ 1586 to 1626 he succeeded a ರಾಮರಾಜ ನಾಯಕ. In his reign the kingdom was expanded. He threw off the overlordship of Vijayanagara rulers of Penagonda. Italian traveler Pietro della Valle, who visited his kingdom in 1623, called him an able soldier and administrator. ಈತ ವೆಂಕಟಪ್ಪ ನಾಯಕ 1586ರಿಂದ 1620ರವರೆಗೆ ಆಳ್ವಿಕೆಯನ್ನು ಮಾಡ್ತಾನೆ. ಈತ ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾನೆ. ಪೆನಗೊಂಡವರಿಗೂ ಕೂಡ ಈತನ ಕಾಲದಲ್ಲಿ ಇಟಲಿಯ ಪ್ರವಾಸಿಗನಾದಂಥ ಪೆಟ್ರೋ ಡೆಲ್ ವಾಲೆ ಅಂತಕ್ಕಂಥವನು ಈ ಒಂದು ಸಾಮ್ರಾಜ್ಯಕ್ಕೆ ವಿಸಿಟನ್ನು ಕೆಳದಿ ಆಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟಿರ್ತಾನೆ. ಹಾಗಾಗಿಯೇ ಈತ ಇಟಲಿ ಪ್ರವಾಸಿಗ ಅತ್ಯಂತ ಮುಕ್ತ ಕಂಠದಿಂದ ಇವನ ಆಡಳಿತವನ್ನು ಮತ್ತು ಇವನ ಶೌರ್ಯ ಸಾಹಸವನ್ನು ಪ್ರಶಂಸೆ ಮಾಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ಬೋದು. He was also defeated his Adil Shahi of Bijapur in Anagal and the Portuguese in 1618. Veerabhadra Nayaka faced many troubles. Ikkeri was plundered by the Bijapur army during his time. ನಂತರ ಪೋರ್ಚುಗೀಸರು ಮತ್ತು ವೀರಭದ್ರ ನಾಯಕ ಸುಮಾರು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ಅದರಲ್ಲೂ ಕೂಡ ಆ ರಾಜಧಾನಿ ಇಕ್ಕೇರಿಯನ್ನು ಬಿಜಾಪುರದ ಆ ಸೈನಿಕರು ಲೂಟಿ ಮಾಡಿದಂಥ ಅಥವಾ ಇದರ ಮೇಲೆ ದಾಳಿ ಮಾಡಿದಂಥ ಅಂಶಗಳನ್ನು ಈ ಸಂದರ್ಭದಲ್ಲಿ ಕಾಣ್ಬೋದು. ನಂತರ ಶಿವಪ್ಪ ನಾಯಕ 1645 to 1660. He was the greatest of the Keladi rulers. He defeated the Bijapura sultans, the Mysore kings, the Portuguese, and expanded the kingdom to the greatest extent. He gave importance to agriculture and development new system of land tax. He destroyed the Portuguese political power by capturing all the Portuguese ports, the coastal region. ಕೆಳದಿ ಸಂಸ್ಥಾನದಲ್ಲೇ ಅತ್ಯಂತ ಶ್ರೇಷ್ಠ, ಸಮರ್ಥ ಮತ್ತು ಯಶಸ್ವಿ ದಂಡನಾಯಕ, ಜೊತೆಗೆ ತನ್ನದೇ ಆದ ರೀತಿಯಲ್ಲಿ ಆ ಭೂಕಂದಾಯವನ್ನು ನಿಗದಿ ಮಾಡಿದಂಥನು. ಅದರ ಜೊತೆಯಲ್ಲೇ ಈತ ಸಾಮ್ರಾಜ್ಯ ವಿಸ್ತರಣೆಯನ್ನು ಇಲ್ಲಿ ಬಿಜಾಪುರ ಸುಲ್ತಾನರನ್ನು ಸೋಲಿಸುವಲ್ಲಿ ಯಶಸ್ವಿಯಾಗ್ತಾನೆ. ಅದೇ ರೀತಿ ಮೈಸೂರು ರಾಜರನ್ನು, ಅದೇ ರೀತಿ ಪೋರ್ಚುಗೀಸರನ್ನು, ಅದರಲ್ಲೂ ಕೂಡ ಪೋರ್ಚುಗೀಸರು ಎಲ್ಲಿ ಆ ಕೋಸ್ಟಲ್ ಏರಿಯಾದಲ್ಲಿ ಹೆಚ್ಚು ತನ್ನ ವ್ಯಾಪಾರ ವಹಿವಾಟವನ್ನು ಮಾಡಿದ್ರು, ಅದರೆಲ್ಲ ಅವರ ರಾಜಕೀಯ ಶಕ್ತಿಯನ್ನು ಕುಂದಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂಥವನು ಸಮರ್ಥ ಆಡಳಿತಗಾರ ಶಿವಪ್ಪ ನಾಯಕ. After Chikka Venkatappa Nayaka and Bhadrappa Nayaka, Someshwara Nayaka were become the ruler. He was slow poisoned by his own men and met his end. ಅಂದರೆ
ಆ ಚಿಕ್ಕ ವೆಂಕಟಪ್ಪ ನಾಯಕ, ನಂತರ ಬಂದಂಥ ಭದ್ರಪ್ಪ ನಾಯಕ ಮತ್ತು ಸೋಮೇಶ್ವರ ನಾಯಕರ ಇವರ ಕಾಲದಲ್ಲಿ ಆ ಕೆಳದಿ ಸಂಸ್ಥಾನ ಅವನತಿಯ ಅಂತ್ಯವನ್ನು ಕಾಣಂಥದ್ದು, ಅವನತಿಯ ಒಂದು ಮಟ್ಟಕ್ಕೆ ಬಂದಂಥದ್ದು. ನಂತರ ಕೆಳದಿ ಚೆನ್ನಮ್ಮ 1670 to 1697 he gave a shelter to Chhatrapati Rajaram when he fled from the Mughal Empire Aurangzeb. ನಂತರ ಬಂದಂಥ ಕೆಳದಿ ಚೆನ್ನಮ್ಮ ಮರಾಠರ ರಾಜಾರಾಮನಿಗೆ ಆಶ್ರಯವನ್ನು ಕೊಡ್ತಾರೆ. ಯಾಕೆ ಅಂತಂದರೆ ಔರಂಗಜೇಬು ಮರಾಠರ ಮೇಲೆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಅವರಿಗೆ ಆಶ್ರಯವನ್ನು ಕೊಟ್ಟಂಥ ಕೀರ್ತಿ ಆ ಕೆಳದಿ ಚೆನ್ನಮ್ಮನಿಗೆ ಸಲ್ತಕ್ಕಂಥದ್ದು. ಆನಂತರ ಬಸವಪ್ಪ ನಾಯಕ ವಾಸ್ ಅಡಾಪ್ಟೆಡ್ ಎ ರಾಣಿ ಚೆನ್ನಮ್ಮಾಜಿ ವಾಸ್ ಎ ಗ್ರೇಟ್ ಸ್ಕಾಲರ್ ಅಂಡ್ ರೋಟ್ ಶಿವತತ್ವಾಕರ ಆನ್ ಎನ್ಸೈಕ್ಲೋಪೀಡಿಯಾ ವರ್ಕ್ ಇನ್ ಸಾಂಸ್ಕ್ರಿಟ್ ಅಂತಕ್ಕಂಥದ್ದು. ಇವರು ಬಸವಪ್ಪ ನಾಯಕ ವಾಸ್ ಅಡಾಪ್ಟೆಡ್ ಎ ರಾಣಿ ಚೆನ್ನಮ್ಮಾಜಿ ಅವ್ರನ್ನ ಅಡಾಪ್ಟ್ ಮಾಡ್ಕೊಂಡಿರುತ್ತೆ. ಶಿವತತ್ವ ರತ್ನಾಕರ ಅಂತಕ್ಕಂಥದ್ದನ್ನು ಕೃತಿಯನ್ನು ರಚನೆ, ಇದು ಸಂಸ್ಕೃತದ ಶ್ರೇಷ್ಠ ಕೃತಿ, ಒಂದು ಎನ್ಸೈಕ್ಲೋಪೀಡಿಯಾ ಅನ್ನೋ ರೀತಿಯಲ್ಲೂ ಕೂಡ ಹೆಚ್ಚು ಪ್ರಬುದ್ಧಮಾನಕ್ಕೆ ಬಂದಂಥದ್ದು. ಆಫ್ಟರ್ ಸೋಮಶೇಖರ ನಾಯಕ ಸೆಕೆಂಡ್ ಆ್ಯಂಡ್ ಚೆನ್ನ ಬಸಪ್ಪ ನಾಯಕ ಕ್ವೀನ್ ವೀರಮ್ಮಾಜಿ in 1757 to 1762 came to the power. She was the last queen and was defeated by Hyder Ali who merged the Keladi kingdom with Mysore. ಅಂದರೆ ಎರಡನೇ ಸೋಮಶೇಖರ ನಾಯಕನ ಬಂದಂಥವರು ಆ ಚನ್ನಬಸಪ್ಪ ನಾಯಕ, ಆಮೇಲೆ ಕ್ವೀನ್ ವೀರಮ್ಮಾಜಿ. ಆ ವೀರಮ್ಮಾಜಿ ಬಂದಂಥ ಸಂದರ್ಭದಲ್ಲಿ ಶಿ ವಾಸ್ ಎ ಲಾಸ್ಟ್ ಕ್ವೀನ್, ಈಕೆ ಕೊನೆಯ ರಾಣಿಯಾದಂಥದ್ದು. ಇದೇ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಆಗ್ತಾನೆ ಏಳಿಗೆಗೆ ಹೊಂದಿದಂಥ ಹೈದರ್ ಅಲಿ ಈ ಒಂದು ಕೆಳದಿ ಸಂಸ್ಥಾನವನ್ನು ಸಂಪೂರ್ಣವಾಗಿ ಸೋಲಿಸುವುದರ ಮೂಲಕ ಮೈಸೂರು ಸಂಸ್ಥಾನದಲ್ಲಿ ವಿಲೀನ ಮಾಡ್ಕೊಂಡಂತನ್ನು ಅಥವಾ ಅದನ್ನು ವಶಪಡಿಸ್ಕೊಂಡಂಥದ್ದನ್ನು ಕಾಣ್ಬೋದು. ದ ಕ್ವೀನ್ ವಾಸ್ ಕ್ಯಾಪ್ಚರ್ಡ್ ಬೈ ಹೈದರ್ ಅಲಿ ಆ್ಯಂಡ್ ವಾಸ್ ಕೆಪ್ಟ್ ಇನ್ ಕಾನ್ಫಿನ್ಮೆಂಟ್ ಅಲಾಂಗ್ ವಿತ್ ಹರ್ ಸನ್ ಇನ್ ದ ಕೋರ್ಟ್ ಆಫ್ ಮಧುಗಿರಿ. ದೇ ವರ್ however rescued in 1767 when Madhavarao first of Maratha Empire defeated Hyder Ali in the Battle of Madhugiri. Later they were sent to Pune, the capital of the Maratha. ಹೀಗೆ ಏನು ಹೈದರ್ ಅಲಿ ಈ ರಾಣಿಯನ್ನು ತೆಗೆದುಕೊಂಡು ಹೋಗಿ ಮಧುಗಿರಿ ಕೋಟೆಯಲ್ಲಿ ಇಟ್ಟಂಥ ಸಂದರ್ಭದಲ್ಲಿ, ಅದೇ ಸಂದರ್ಭದಲ್ಲಿ ಮರಾಠರು ಹೈದರ್ ಅಲಿಯ ಮೇಲೆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಮೊದಲನೇ ಮಾಧವರಾವ್ ಕ್ರಿಸ್ತಶಕ 1767 ನಂತರ ಹೈದರ್ ಅಲಿ ಆ ಯುದ್ಧದಲ್ಲಿ ಸೋಲನ್ನು ಅನುಭವಿಸ್ತಾನೆ. ನಂತರ ಅವರನ್ನು ಪುಣೆನಲ್ಲಿ, ಮರಾಠರ ರಾಜಧಾನಿಯಾದಂಥ ಪುಣೆನಲ್ಲಿ ಅವ್ರನ್ನ ತೆಗೆದುಕೊಂಡು ಹೋದಂಥ ಒಂದು ಅಂಶವನ್ನು ಇಲ್ಲಿ ನಾವು ಕಾಣ್ಬೋದು. ದ ಕೆಳದಿ ನಾಯಕಾಸ್ ವರ್ ಲಿಂಗಾಯಿಟ್ಸ್. ದೇ ಫಾಲೋಡ್ ದ ಪಾಲಿಸಿ ಆಫ್ ರಿಲಿಜಿಯಸ್ ಟಾಲರೆನ್ಸ್. ದೇ ಪ್ರಾಕ್ಟೀಸ್ಡ್ ಪಾರ್ಟನೈಸ್ಡ್ ಸ್ಕಾಲರ್ಸ್. ಕೆಳದಿ ನೃಪವಿಜಯ ಬೈ ಲಿಂಗಣ್ಣ, ಶಿವತತ್ವ ಬೈ ತಿರುಮಲ ಭಟ್ಟ ಇನ್ ಕೊನಾಡ ಅಂಡ್ ಶಿವತತ್ವ ರತ್ನಾಕರ ಬೈ ಬಸಪ್ಪ ದೀಕ್ಷಿತ್ ಆ್ಯಂಡ್ ಅದರ್ ಸ್ಕಾಲರ್ಸ್ ವರ್ ಇನ್ ಕೆಳದಿ ಸಂಸ್ಥಾನದವರು. ಇವರು ಮೂಲತಃ ಲಿಂಗಾಯತ ಧರ್ಮಕ್ಕೆ ಸೇರಿದಂಥವರು, ಅತ್ಯಂತ ಧಾರ್ಮಿಕ ಸಹಿಷ್ಣುತಾ ಮನೋಭಾವವನ್ನು ಹೊಂದಂಥವರು. ಹಾಗಾಗಿನೇ ಆ ಸಾಹಿತಿಗಳಿಗೆ ಆಶ್ರಯವನ್ನು ಕೊಡ್ತಾರೆ. ಅದರಲ್ಲೂ ಕೂಡ ಲಿಂಗಣ್ಣ ಕವಿ ಆಗ್ಬೋದು, ಆಮೇಲೆ ಇನ್ನಿತರ ಕವಿಗಳಿಗೂ ಕೂಡ ಬಸವಪ್ಪ ಆಗ್ಬೋದು, ಅದೇ ರೀತಿ ಭಟ್ಟಾಜಿ ಆಗ್ಬೋದು, ದೀಕ್ಷಿತ ಆಗ್ಬೋದು, ಇವರೆಲ್ಲರಿಗೂ ಕೂಡ ಆಶ್ರಯವನ್ನು ಕೊಟ್ಟು ಸಂಸ್ಕೃತ ಭಾಷೆಯನ್ನು ಅಭಿವೃದ್ಧಿಪಡಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂಥದ್ದು. ಕೆಳದಿ ನಾಯಕಾಸ್ built some fine temples in Ikkeri and Keladi. They simply followed the Vijayanagara styles of architecture. The Agoreshwara temple of Ikkeri and the Rameshwara temple of Keladi are the best examples of the Keladi's arts ಅಂತಕ್ಕಂಥದ್ದು. ಅಂದರೆ ಕೆಳದಿ ನಾಯಕರು ವಿಜಯನಗರದ ಕಲೆ ಮತ್ತು ವಾಸ್ತುಶಿಲ್ಪ ಲಕ್ಷಣಗಳನ್ನೇ ಮುಂದುವರಿಸಿದಂತೆ ಕಲೆ ಮತ್ತು ವಾಸ್ತುಶಿಲ್ಪವನ್ನು ಬೆಳೆಸಿದಂಥವರು. ಹಾಗಾಗಿನೇ ಆ ವಿಜಯನಗರ ಶೈಲಿನಲ್ಲೇ ಆ ಅಘೋರೇಶ್ವರ ಟೆಂಪಲನ್ನು ಇಕ್ಕೇರಿನಲ್ಲಿ, ಅದೇ ರೀತಿ ರಾಮೇಶ್ವರ ಟೆಂಪಲನ್ನು ಕೆಳದಿನಲ್ಲಿ ಇವರ ಕಾಲದಲ್ಲಿ ನಿರ್ಮಾಣವಾದಂಥ ಕಲೆ ವಾಸ್ತುಶಿಲ್ಪದ ಪ್ರಮುಖ ದೇವಾಲಯಗಳು ಮತ್ತು ಕೇಂದ್ರಗಳು ಅಂತೇಳಿ ತಿಳಿಯಬಹುದು.